ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಟೊಮ್ಯಾಟೊ ಚಟ್ನಿ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನೋ. ಅದು ಟೇಸ್ಟಿಯಾಗಿ ಹುಳಿ ಹುಳಿಯಾಗಿ ಟೇಸ್ಟ್ ಆಗಿರ್ತತಿ. ಅದನ್ನು ಈಗ ನಾನು ಹಸಿ ಟೊಮೆಟೊ ಇರ್ತಾವಲ್ರಿ ಅವನ್ನ ತೊಗೊಂಡಿನಿ. ಪೂರ ಹಸಿ ಇರಬೇಕು, ಭಾಳ ಟೇಸ್ಟ್ ಆಗುತ್ತೆ ಚಟ್ನಿ. ಈಗ ನೋಡಿ ನಾವು ಒಂದು 4 ಹಸಿ ಟೊಮೆಟೊ ತೊಗೊಂಡಿನಿ. ಅದಕ್ಕೆ ಹಸಿ ಮೆಣಸಿನ್ಕಾಯಿನೂ ಒಳ್ಳೆ ಮೆಣಸಿನ್ಕಾಯಿ ತೊಗೋಬೇಕು. ಸೀಸನ್ದಾಗಂತೂ ಭಾಳ ಟೇಸ್ಟ್ ಆಗುತ್ತೆ. ಇದು ಟೊಮೆಟೊದ ಕಟ್ ಮಾಡ್ಕೊಳಕತ್ತಾನೆ. ಈ ಥರ ಕಟ್ ಮಾಡ್ಕೋಬೇಕ್ರಿ. ಅವನ್ನ ಹಸಿ ಟೊಮೆಟೊ ಇರ್ತಾವಲ್ಲ ಅವ್ನ ಕಟ್ ಮಾಡ್ಕೋಬೇಕು. ಭಾಳ ಈ ಸೀಸನ್ನಾಗ ಭಾಳ ಚಂದ ಬಂದಿರ್ತಾವ್ರಿ ಟೊಮೆಟೊ. ಅದಕ್ಕೆ ನಾ ಇವನ್ನ ತೊಗೊಂಡು ಈಗ ಟೊಮೆಟೊನ ಕಟ್ ಮಾಡ್ಕೊಳಕ್ತಾನೆ. ಇಷ್ಟು ಕಟ್ ಮಾಡಿದ್ರೆ ಸಾಕವು, ಹುರಿಬೇಕಾಗಿರ್ತೈತೆ ಅವನ್ನ. ನೋಡಿ ಈ ಥರ ಕಟ್ ಮಾಡಿದ್ರೆ ಸಾಕವು. ಇವನ್ನ ಈಗ ಫಸ್ಟ್ ನಾನು ಇದ್ರೊಳಗೆ ಮೆಣಸಿನ್ಕಾಯಿ ಹುರ್ಕೊಳಕತ್ತಾನೆ. ಮೆಣಸಿನ್ಕಾಯಿಗೆಲ್ಲ ಹುರಿದವು. ಬೆಸ್ಟಂಗೆ ಮೆಣಸಿನ್ಕಾಯಿ ಹುರ್ಕೋಬೇಕು ಫಸ್ಟ್. ಈಗ ನೋಡ್ರಿ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು. ಅದಕ್ಕೆ ಈ ಥರ ಬರ್ತಾವೆ ಮೆಣಸಿನ್ಕಾಯಿ ಹುರಿದದ್ದನ್ನು ಒಂದು ಪ್ಲೇಟಿಗೆ ತಕ್ಕೋಬೇಕು ಅವನ್ನ. ಈಗೆಲ್ಲ ಮೆಣಸಿನ್ಕಾಯಿ ತಕ್ಕೊಂಡು ಟೊಮೆಟೊ ಹಾಕ್ಕೊಳಕ್ತಾನೆ. ಟೊಮೆಟೊ ಅದು ಆಯಿಲ್ ಒಳಗನ ಒಂಚೂರು ಹುರ್ಕೊಂಡು ಬರ್ತೈತಿ, ಇನ್ನೊಂಚೂರು ಆಯಿಲ್ ಹಾಕಿದ್ರು ಬರ್ತೈತಿ. ಈಗ ನೋಡ್ರಿ ಟೊಮೆಟೊ ಹುರ್ಕೊಳಕ್ತತಿ. ಈಗ ಸ್ವಲ್ಪ ಆಯಿಲ್ ಹಾಕೋದ್ನು. ಟೊಮೆಟೊ ಹುರಿದು ಅವು ಈ ಥರ ಹುರಿಬೇಕವು ಟೊಮೆಟೊ. ಸ್ವಲ್ಪ ನೀರು ಬಿಟ್ಕೊಂಡಂಗಾಗಿ ಮತ್ತೆ ಹುರಿತಾವು. ಈಗ ನೋಡ್ರಿ ಒಂದು ಕಲರ್ ಬತ್ತು ನೋಡ್ರಿ ಟೊಮೆಟೊಕ್ಕೆ. ಈ ಥರ ಕಲರ್ ಬರ್ಬೇಕು ಅವಕ್ಕೆ. ಈ ಥರ ಕಲರ್ ಬಂದಿಂದ ಮೆಣಸಿನ್ಕಾಯಿ ಏನು ಹುರ್ಕೊಂಡಿರ್ತೀವಲ್ಲ ಅದ್ರ ಜೊತೆ ಟೊಮೆಟೊನು ಸೇರಿಸ್ಕೋಬೇಕು. ಆಮೇಲೆ ಇದಕ್ಕೆ ಏನು ಬೇಕಾಗ್ತದೆ ಅಂದರೆ ಈಗ ಈರುಳ್ಳಿಯನ್ನು ಮಿಕ್ಸಿಗೆ ಹಾಕಲ್ಲ, ಅದ್ರ ಮ್ಯಾಲೆ ಅದಕ್ಕೆ ಮಿಕ್ಸ್ ಮಾಡ್ಬೇಕಾಗ್ತತಿ. ಅದಕ್ಕೆ ನಾನು ಇವನ್ನ ಉಳ್ಳಾಗಡ್ಡಿ ಫ್ರೈ ಮಾಡಿ ಇಟ್ಕೊಳಕ್ತಾನೆ. ಇದು ಅದೇ ಎಣ್ಣೆ ಇರ್ತೈತಲ್ರಿ ಅದ್ರಾಗ ಈ ಥರ ಎಲ್ಲ ಮಾಡ್ಕೊಂಡು ಇಟ್ಕೋಬೇಕು. ಅವನ್ನ ಒಂಚೂರು ಆಯಿಲ್ ಹಾಕೋದು, ಅವನ್ನ ಈ ಥರ ಫ್ರೈ ಮಾಡಿ ಇಟ್ಕೋಬೇಕು ಈರುಳ್ಳಿ. ನೋಡಿರಿ ಇದು ಚಟ್ನಿ ಮಾತ್ರ ಬೆಸ್ಟ್ ಆಗಿರ್ತೈತಿ. ನೀವು ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನೋಡಿರಿ ಲೈಕ್ ಮಾಡಿರಿ. ನೋಡಿರಿ ಈ ಥರ ಇವನ್ನ ಮೆಣಸಿನ್ಕಾಯಿ ಎಲ್ಲ ನಾನು ಮಿಕ್ಸಿ ಜಾರಿಗೆ ಟೊಮೆಟೊ ಮತ್ತು ಹುರಿದಿಟ್ಕೊಂಡಿಂಥ ಮೆಣಸಿನ್ಕಾಯಿ ಎರಡನ್ನೂ ಇಲ್ಲಿ ಹಾಕಿ ಬೆಳ್ಳುಳ್ಳಿ ಹಾಕ್ಕೊಳಕತ್ತಾನೆ. ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳಕತ್ತಾನೆ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಜೀರಿಗೆ, ಉಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಅದನ್ನು ಮಿಕ್ಸಿಗೆ ಹಾಕಬೇಕಾಗತ್ತೆ. ಚಟ್ನಿಯನ್ನು ತಿರುಗಿಸ್ಬೇಕು. ನೋಡಿರಿ ಹಿಂಗೆ ಬರ್ತೈತದು ಟೊಮೆಟೊ ಚಟ್ನಿ. ಎಲ್ಲ ಟೊಮೆಟೊ ಎಲ್ಲ ಹಾಕಿರೋದ್ರಿಂದ ಖಾರ ಉಪ್ಪು ಸರಿಯಾಗಿ ಹಾಕಿರೋದ್ರಿಂದ ಭಾಳ ಟೇಸ್ಟ್ ಆಗಿರ್ತೈತಿ. ಇದು ಮ್ಯಾಲೆ ಏನು ಈರುಳ್ಳಿ ಹಾಕ್ತೀವಲ್ರಿ ಅದು ತೀರಾ ಇದು ಟೇಸ್ಟ್ ಬರ್ತದೆ. ಅದು ಈಗ ಈರುಳ್ಳಿ ಹಾಕಿ ಬರೀ ಕಲಿಸ್ಬಿಡೋದಷ್ಟೆ. ಈಗ ಟೊಮೆಟೊ ಚಟ್ನಿ ರೆಡಿ ಆಗೈತಿ. ಇದು ಚಪಾತಿ ಜೊತೆ ತಿನ್ಬೋದು, ರೊಟ್ಟಿ ಜೊತೆ ತಿನ್ಬೋದು, ಅನ್ನಕ್ಕೆ ಹಾಕೋಬೋದು. ಭಾಳ ಬೆಸ್ಟಾಗಿರ್ತೈತೆ ಇದು ಟೊಮೆಟೊ ಚಟ್ನಿ. ನೋಡಿ ಈಗ ಟೊಮೆಟೊ ಚಟ್ನಿ ರೆಡಿ ಆಗೈತೆ. ಈರುಳ್ಳಿನೂ ಹಾಕೈತಿ, ಅದಕ್ಕೆ ಬೆಳ್ಳುಳ್ಳಿ ಹಾಕೈತಿ, ಈರುಳ್ಳಿ, ಜೀರಿಗೆ, ಉಪ್ಪು, ಹಸಿ ಮೆಣಸಿನ್ಕಾಯಿ ಭಾಳ ಟೇಸ್ಟಿಯಾಗಿರ್ತೈತೆ. ಅದಕ್ಕೆ ಕಾಂಬಿನೇಷನ್ ಭಾಳ ಅದಕ್ಕೆ ಹಸಿ ಮೆಣಸಿನ್ಕಾಯಿ. ಅದಕ್ಕೆ ಅದನ್ನು ಹಾಕಿ ಈಗ ಟೊಮೆಟೊ ಚಟ್ನಿಯನ್ನು ಮಾಡೈತಿ. ನೀವು ಸಕ್ಕರೆ ಬೆಲ್ಲ ನಿಮ್ಮ ಆಪ್ಷನ್ ಅದು, ಬೇಕಾದ್ರೆ ಹಾಕೋಬೋದು.